ರಾತ್ರಿ ಇಡೀ ಧಾರಾಕಾರ ಮಳೆ, ರಾಜಕಾಲುವೆ ಒತ್ತುವರಿಯಿಂದ ಜಲ ದಿಗ್ಬಂಧನವಾದ ತೋಟಗಳು, ಲಕ್ಷಾಂತರ ರೂಪಾಯಿ ಬೆಳೆ ನಾಶ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಪ್ರಾಸಿಕ್ಯೂಷನ್ ವಿಚಾರ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಆಕ್ರೋಶ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಆರೋಪ, ಬಿಜೆಪಿ ಜೆಡಿಎಸ್ ಕುತಂತ್ರ ನಡೆಯೋದಿಲ್ಲ, ಟಾಂಗ್ ನೀಡಿದ ಎಚ್ಎಸ್ ನರೇಂದ್ರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ರೈತರು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆಯನ್ನಿಟ್ಟು ಲಾಭದ ನಿರೀಕ್ಷೆಯಲ್ಲಿ ಕಾಯ್ತಿರ್ತಾರೆ. ಆದರೆ ಭೂಕಳ್ಳರು ರಾಜಕಾಲುವೆ ಒತ್ತುವರಿ ಮಾಡಿದ ಪರಿಣಾಮ ಸೋಮವಾರ ಸುರಿದ ಮಳೆಯಿಂದ ನೀರು ರೈತರ ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಮಳೆಯಿಂದ ನೆಲ ಕಚ್ಚಿರುವ ಜೋಳ, ಹೂವು, ಸೌತೆಕಾಯಿ ತೋಟಗಳು, 3 ಎಕರೆಯಲ್ಲಿ ನಾಟಿ ಮಾಡಿದ್ದ ಆಲೂಗಡ್ಡೆ ಕಣ್ಬಿಡುವ ಮುನ್ನವೇ ಸತ್ತು ಹೋಗಿರುವುದನ್ನು ಕಂಡ ರೈತ ಗೋಗರಿಯುತ್ತಿರುವುದು. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ, ಗೌಡನಹಳ್ಳಿ ಗ್ರಾಮಗಳಿಗೆ ಸೇರುವ ರೈತರ ಜಮೀನುಗಳಲ್ಲಿ. ಹೌದು, ಹರಿಸ್ಥಳ ಗೌಡನಹಳ್ಳಿ ಗ್ರಾಮದ ರೈತರು ಕಳೆದ 1 ವರ್ಷದಿಂದ ಈ ನರಕ ಯಾತನೆ ಪಡುತ್ತಿದ್ದಾರೆ. ನಕಾಶೆಯಲ್ಲಿ ಬೃಹತ್ ರಾಜಕಾಲುವೆ ಇದ್ದು ಅದನ್ನ ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಸಂಪೂರ್ಣ ಮಣ್ಣು ಮುಚ್ಚಿದ ಪರಿಣಾಮ ಮಳೆಯ ನೀರು ರೈತರ ಜಮೀನುಗಳಿಗೆ ನುಗ್ಗುತ್ತಿವೆ ಎಂದು ಈಗಾಗಲೇ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಉಪಯೋಗ ಆಗ್ತಾ ಇಲ್ಲ. ರೈತರು ಅಧಿಕಾರಿಗಳ ಕಚೇರಿಯನ್ನ ತಿರುಗಿ ಚಪ್ಪಲಿ ಸವಿದೊಯ್ತೆ ಹೊರತು ರಾಜಕಾಲುವೆ ತೆರವು ಮಾಡಿಸಿಕೊಡಲಿಲ್ಲ. ಇದರ ಪರಿಣಾಮ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಮಳೆ ನೀರು ರೈತರ ತೋಟಗಳಿಗೆ ನುಗ್ಗಿ ಬೆಳೆಗಳು ನಾಶವಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಚೌಡರೆಡ್ಡಿ ಅಂತ ಹರಿಸ್ಥಳ ಗ್ರಾಮದ ಮತ್ತು ಗೌಡನಹಳ್ಳಿ ಚಿಕ್ಕಪೈಲ್ಗೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಕಾಲುವೆ ಒತ್ತುವರಿ ಆಗಿಬಿಟ್ಟು ನಾವು ಈಗ ಖಾಸಗಿ ಜಮೀನುಗಳಲ್ಲಿ ಹಳ್ಳ ಹೋಗ್ತಾ ಇತ್ತು. ಅದನ್ನು ಬೇರೆಯವರು ಖಾಸಗಿ ಜಮೀನನ್ನು ಕೊಂಡ್ಕೊಂಡಿರೋದ್ರಿಂದ ಅವ್ರು ನಮ್ಮ ಜಮೀನಲ್ಲಿ
ನಕಾಶೆಯಲ್ಲಿ ಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜಮೀನನ್ನು ಅವ್ರು ಸಮತಟ್ಟ ಮಾಡ್ಕೊಂಡಿದ್ದಾರೆ. ಈಗ ಸಮತಟ್ಟ ಮಾಡಿರೋದ್ರಿಂದ ಮೇಲಿನ ಕೆರೆಯಿಂದ ಕೆಳಗಿನ ಕೆರೆವರೆಗೂ ಕೋಡಿ ನೀರು ಬರಬೇಕಾಗಿರ್ತಕ್ಕಂಥ ಹಳ್ಳ ಇದು, ರಾಜಕಾಲುವೆ, ಬೃಹತ್ ಕಾಲುವೆ ಇದು. ಇಂಥ ಕಾಲುವೆ ಒತ್ತುವರಿಯಾಗಿ ನಕಾಶೆಯಲ್ಲಿರ್ತಕ್ಕಂಥ ಕಾಲುವೆ ಎಲ್ಲನೂ ರೈತರು ಉತ್ಕೊಂಡು ಜಮೀನು ಬೆಳೆಗೆ ಹಾಕ್ಕೊಂತ ಇದ್ದಾರೆ. ಅದನ್ನು ಸರ್ವೆ ಮಾಡಿ ಅಲ್ಲಿ ನಕಾಶೆಯಲ್ಲಿರ್ತಕ್ಕಂಥ ಹಳ್ಳವನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏಪ್ರಿಲಲ್ಲಿ ಚುನಾವಣೆಗೆ ಮೊದಲೇ ನಾವು ವಿಡಿಯೋವನ್ನು ಕರೆಸಿ ಎಲ್ಲ ತೋರಿಸಿ ಅದನ್ನೆಲ್ಲ ಮಾಡಿದ್ವಿ. ಆವಾಗ ಚುನಾವಣೆ ಟೈಮಲ್ಲಿ ಬಂದರು, ಸ್ವಲ್ಪ ಅಳತೆ ಮಾಡಿಬಿಟ್ಟು ಸರ್ ಚುನಾವಣೆ ಆಗೋಗ್ಲಿ ಆಮೇಲೆ ಬಂದು ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಚುನಾವಣೆ ಆದಮೇಲೆ ಬಂದರು, ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಅದನ್ನು ಕರೆಕ್ಟಾಗಿ ಸ್ಕೆಚ್ ಮಾಡಲಿಲ್ಲ. ಇದುವರೆಗೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ತಹಸೀಲ್ದಾರ್ ಹತ್ರ ನಾನು ಹೋಗಿ ಕೇಳಿದ್ವಿ, ಮಳೆ ಜಾಸ್ತಿ ಆಗ್ತಾಯಿದೆ ಸರ್, ನಾವು ಬೇಸಿಗೆಯಲ್ಲೇ ನಾವು ಒತ್ತಾಯ ಮಾಡಿದ್ವಿ, ಆದರೆ ಇದುವರೆಗೂ ನೀವು ಕ್ರಮ ತಗೊಳ್ಳಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಆ ಸರ್ವೇಯರ್ ಇದುವರೆಗೂ ಸ್ಕೆಚ್ಚೇ ಕೊಟ್ಟಿಲ್ಲ ಅವ್ರ ಕೈಗೆ. ಹೇಳ್ತಾರೆ ನಮ್ಮ ಸ್ಕೆಚ್ ಕೊಡ್ತಾರೆ ಅವ್ರು ನಾಳೆ. ಸ್ಕೆಚ್ ಕೊಟ್ಟ ಮೇಲೆ ನಾವು ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಲೆಟ್ರ್ ಕೊಟ್ಟು ಆ ಸ್ಕೆಚನ್ನು ಕೊಟ್ಟು ನಾವು ಅವ್ರಿಗೆ ಕೊಡ್ತೀವಿ. ಆಮೇಲೆ ಅದನ್ನು ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತೇಳಿ ತಹಸೀಲ್ದಾರ್ ಹೇಳ್ತಾರೆ. ಈಗ ನೋಡಿದ್ರೆ ರಾತ್ರಿಯೇ ಸಿಕ್ಕಾಪಟ್ಟೆ ಮಳೆ ಬಂದು ಇನ್ನೂ ಕೋಡಿ ಹೋಗಿಲ್ಲ, ಕೋಡಿ ಹೋಗದೇ ಇದ್ರೂ ಸಹ ಸುತ್ತಮುತ್ತ ಬೆಟ್ಟಗ್ಲಾಗ ನೀರು, ಹಳ್ಳಿಗ್ಲಾಗ ನೀರೇನೆ ಎಲ್ಲ ಕೊಚ್ಕೊಂಡು ಜಮೀನುಗಳೆಲ್ಲನೂ ಕೊಚ್ಕೊಂಡು ಹೋಗಿ ಜೋಳ, ಆಲೂಗಡ್ಡೆ ಎಲ್ಲ ಪಾಪ ರೈತರದ್ದು ತುಂಬ ನಷ್ಟ ಆಗಿದೆ. ಇನ್ನೂ ವಾಣಿಜ್ಯ ಬೆಳೆಗಳು, ದ್ರಾಕ್ಷಿ, ದಾಳಂಬೆ ಎಲ್ಲ ಬೆಳೆಗಳಿದ್ದಾವೆ. ಇನ್ನೂ ಸ್ವಲ್ಪ ನೀರು ಬಂದಿದೆ ಅಷ್ಟೇ. ಇನ್ನೇನಾದರೂ ಇವತ್ತು ರಾತ್ರಿ ಏನಾದರೂ ಮಳೆ ಬಿತ್ತು ಅಂತಂದರೆ, ಕೋಡಿ ಹೋಗಿ ಬಂತು ಅಂತಂದರೆ ಆಮೇಲೆ ಯಾವ ಬೆಳೆನೂ ಇರಲ್ಲ. ಹೂವು, ಚೆಂಡು ಹೂವು, ಶಾಮಂತಿಗೆ, ಆಲೂಗಡ್ಡೆಗಳು, ಜೋಳಗಳು, ದಾಳಂಬಿ, ದ್ರಾಕ್ಷಿಗಳು ಎಲ್ಲ ಬೆಳೆಗಳು ಹಾಳಾಗ್ತವೆ. ಈ ಹಾಳಾಗೋದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಸರ್ಕಾರನೇ ಕಾರಣ. ಸರ್ಕಾರ ನೇರವಣೆ ಹೊತ್ತು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಮುಂದುವರಿಸಿ ಅದನ್ನು ಒತ್ತುವರಿ ಕಾಲುವೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತೂ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಬೇಗ ನಮಗೆ ರಾಜಕಾರಣ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಮಾಡ್ತಾ ಇದ್ದೀವಿ. ಇನ್ನು ವಿಶ್ವಮೂರ್ತಿ ಅವರು 3 ದಿನಗಳ ಹಿಂದೆಯಷ್ಟೇ 3 ಎಕರೆಯಲ್ಲಿ ಕೈ ಸಾಲ ಮಾಡಿಕೊಂಡು ಆಲೂಗಡ್ಡೆ ನಾಟಿ ಮಾಡಿದ್ರು. ಆದರೆ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ತೋಟ ಸಂಪೂರ್ಣ ನೀರಿನಲ್ಲಿ ಮುಳುಗಿದ್ದು ಆಲೂಗಡ್ಡೆ ಕಣ್ಬಿಡುವಷ್ಟರಲ್ಲಿ ಸತ್ತು ಹೋಗಿದೆ. ಇತ್ತ ಸಾಲ ಮಾಡಿದ ಹಣ ಬೆಳೆ ತೆಗೆದು ತೀರಿಸುವ ನಿರೀಕ್ಷೆಯಲ್ಲಿ ಇದ್ದ ರೈತನಿಗೆ ಮಳೆ ನೀರಿನಿಂದ ತೋಟ ಸರ್ವನಾಶವಾಗಿದ್ದು, ಈಗ ಸಾಲಗಾರರಿಗೆ ಸಾಲದ ಹಣ ಹೇಗೆ ತೀರಿಸುವುದು ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ವಿಶ್ವಮೂರ್ತಿ ಅಂತ, ಊರು ಅರಿಸ್ಥಳ. ಸರ್, ರಾತ್ರಿ ಬಂದಿರೋ ಮಳೆಗೆ ಆಲೂಗಡ್ಡೆ 40 ಮೂಟೆ ಉಣಿದ್ದೆ. ಲಕ್ಷಾಂತರ ಬಂಡವಾಳ ಹಾಕಿ ಸಾಲ ಮಾಡಿ ಗೊಬ್ಬರ ಎಲ್ಲ ಕೂಡ ನಿಕ್ಕೊಂಡು ಮಾಡಿದ್ದೆ. ಕೈ ಸಾಲ ಮಾಡಿದ್ದೆ, ಎಲ್ಲ ತೀರ್ಸಾಗಿದೆ. ರಾತ್ರಿ ಕೋಡಿ ಬಂದು ಆಲೂಗಡ್ಡೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಳೆ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ಅದು ಇದರಲ್ಲಿ ಹೋಗ್ಬೇಕಾಗಿರೋದ್ರು ಸ್ವಂತ ಜಮೀನು ಮೇಲೆ ಹೋಗ್ತಾ ಇದೆ. ಅದರಿಂದ ಇದಾಗಿದೆ. ಬಾದಾಮಿ ಇದೆ, ಕೈ ಸಾಲ ಮಾಡಿದ್ದೀವಿ. ಅವರೆಲ್ಲ ಕೇಳ್ತಾ ಇದ್ದಾರೆ, ಏನು ಮಾಡ್ಬೇಕಂತ ದಿಕ್ಕೇ ಇಲ್ಲ. ಏನು ಮಾಡಿದ್ರು ಆಗ್ತಾ ಇಲ್ಲ ಸ್ವಾಮಿ. ಇದೆಲ್ಲ ಸರ್ಕಾರನ ಹೊಣೆ. ಇದರೆಲ್ಲ ಬೇಗ ಎಚ್ಚೆತ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ಈಗೆಲ್ಲ ಯಾವ ಪೊಸಿಷನ್ ಇದೆ, ಏನಾಗುತ್ತೆ ಗಡ್ಡೆ ಎಲ್ಲ ಕೊಳ್ತಾ ಇದು ಮೊಳಕೆ ಬಂದಿದೆ. ಎಲ್ಲ ಹೋಗೋ ಟೈಮಲ್ಲಿ ಬಂದಿದೆ. ಇದೇ ರೀತಿ ರಾತ್ರಿಗೆ ಏನಾದ್ರು ಬಂದರೆ ಮಳೆ ಹೊರಟೋಗ್ಬಿಡ್ತದೆ, ತೀರ್ಮಾನ ಹೊರಟೋಗುತ್ತೆ.
ಒಟ್ಟಾರೆ ರಾಜಕಾಲುವೆ ಒತ್ತುವರಿಯಿಂದ ನೂರಾರು ರೈತರ ತೋಟಗಳು ನೀರು ಪಾಲಾಗಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ರೈತರ ಪರ ನಿಂತು ರಾಜಕಾಲುವೆ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ಆಗುವ ನಷ್ಟವನ್ನ ತಡೆಯುತ್ತಾರಾ? ಕಾದು ನೋಡಬೇಕಾಗಿದೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೂಡಾ ವಿಚಾರದಲ್ಲಿ ಖಾಸಗಿ ಸುಳ್ಳು ದೂರನ್ನು ಆಧರಿಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿರುವುದು ಸಂವಿಧಾನ ವಿರುದ್ಧವಾಗಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಗುಡುಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಬಸ್ ನಿಲ್ದಾಣದಿಂದ ನೂರಾರು ಕಾರ್ಯಕರ್ತರು, ಮುಖಂಡರು ಕಾಲ್ನಡಿಗೆಯ ಮೂಲಕ ನಗರದ ಟಿಬಿ ರಸ್ತೆಯ ಮಾರ್ಗವಾಗಿ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ್ದಾರೆ. ಈ ವೇಳೆ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿರುವಂತಹ ನಾಯಕರು. ಇಂತಹ ನಾಯಕರ ವಿರುದ್ಧ ಸುಳ್ಳು ಆರೋಪಗಳನ್ನು ನಾವು ಸಹಿಸುವುದಿಲ್ಲ. ರಾಜ್ಯಪಾಲರು ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿದ್ದಾರೆ. ಹಿಂದಿನ ಸರ್ಕಾರದ ಆಡಳಿತದಲ್ಲಿ ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಮೊಟ್ಟೆ ಹಗರಣದ ಆರೋಪ ಬಂದಾಗ ಪ್ರಾಸಿಕ್ಯೂಷನ್ ತನಿಖೆಗೆ ನೀಡಿರಲಿಲ್ಲ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮುರುಗೇಶ್ ನಿರಾಣಿ ಇಂತಹ ಹಲವು ನಾಯಕರ ವಿರುದ್ಧ ದೂರುಗಳು ರಾಜ್ಯಪಾಲರ ಟೇಬಲ್ ಮೇಲೆ ಇವೆ. ಆದರೆ ಇಂತಹ ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ನೀಡದೆ ಸಿದ್ದರಾಮಯ್ಯ ಅವರಿಗೆ ಸಂಬಂಧವಿಲ್ಲದ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ಮಾಡಲಾಗಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಜಯ ಸಿಗುತ್ತದೆ ಎಂದರು. ನೋಡಿ, ಈ ರಾಜ್ಯದ ಘನತೆವೆತ್ತ ಹುದ್ದೆ ರಾಜ್ಯಪಾಲರ ಹುದ್ದೆ. ಏನು ಸರ್ಕಾರ ಇರ್ತದೆ ಅದಕ್ಕೆ ಸಂವಿಧಾನದ ಹಕ್ಕುಗಳನ್ನ ರಾಜ್ಯ ಸರ್ಕಾರಕ್ಕೆ ಸಮರ್ಪಕವಾಗಿ ದಾರಿ ತೋರಿಸೋಂಥ ಕೆಲಸನ ರಾಜ್ಯಪಾಲರಿಂದ ಆಗಬೇಕಿತ್ತು. ಆದರೆ ಏನು ವಿರೋಧ ಪಕ್ಷದ ಒಂದು ಪ್ರಯತ್ನ, ಒಂದು ಸುಳ್ಳನ್ನ ನಿಜ ಮಾಡೋಂಥ ಕೆಲಸ, ಒಂದು ಮೂಢ ಹಗರಣ ಇಟ್ಕೊಂಡು ಅವರು ಹೋರಾಟ ಮಾಡೋಕ್ಕೆ ಹಿಡಿದ್ರು. ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕನ್ನೋ ಪ್ರಯತ್ನ ವಿರೋಧ ಪಕ್ಷಗಳ ನಾಯಕರು ಮತ್ತು JDSನವರ ಪ್ರಯತ್ನ ಆಗಿತ್ತು. ಆದರೆ ಅಸತ್ಯಗಳನ್ನ ಪರಾಮರ್ಶೆ ಮಾಡಿದೆ. ಖಾಸಗಿ ವ್ಯಕ್ತಿ ಏನು ದೂರು ಕೊಡ್ತಾರೆ ಒಬ್ಬ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿ ವಿರುದ್ಧ, ಅದೇ ದಿನವೇ ಸಂಜೆ ನಿಮಗೆ ಯಾಕೆ ವಿಚಾರಣೆ ಮಾಡಬಾರ್ದು ಅಂತೇಳಿ ನೋಟಿಸ್ ಕೊಟ್ಟು ಸಮಜಾಯಿಷಿನ ಕೇಳ್ತೀರಾ ಅಂತಂದರೆ, ನಿಮಗೆ ಅಲ್ಲಿಗೆ ಅಧಿಕಾರ ಇದೆ ಅಂತಂದರೆ ಇನ್ನೊಬ್ಬ ಮುಖ್ಯಮಂತ್ರಿಯ ಹುದ್ದೆಯ ಸಂವಿಧಾನದ ಅಧಿಕಾರಕ್ಕೂ ಸಹ ನೀವು ಎಷ್ಟು ಗೌರವ ಕೊಡಬೇಕಿತ್ತು. ತರಾತುರಿ ಏನಿತ್ತು, ಅಷ್ಟು ಆತುರವಾಗಿ ರಾಜ್ಯದ ಗವರ್ನರವರು ನಡ್ಕೊಳ್ಳೋಂಥ ವಾತಾವರಣ ಏನಿತ್ತು. ಆತುರವಾಗಿ ಇವರು ತೀರ್ಮಾನ ಮಾಡಿ ಆತುರವಾಗಿ ನೋಟಿಸ್ ಕೊಡೋಂಥದ್ದು, ತರಾತುರಿಯಲ್ಲಿ 7-8 ದಿನದಲ್ಲೇ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದೀರಿ. ಆದೇಶ ಮಾಡೋದಕ್ಕೆ ಮೊದಲು ನಿಮ್ಮ ಟೇಬಲ್ ಮೇಲೆ ಇತರೆ BJPಯವರ ಮಾಜಿ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳ ದೂರುಗಳು ಸಹ ನಿಮ್ಮ ಟೇಬಲ್ ಮೇಲೆ ಇದೆ. ಅವೆಲ್ಲನೂ ಸಹ ಪ್ರಾಸಿಕ್ಯೂಷನ್ಗೆ ಯಾಕೆ ನೀವು ಆದೇಶ ಮಾಡಲಿಲ್ಲ? ಇವೆಲ್ಲನೂ ನೋಡಿದಾಗ BJP ಸರ್ಕಾರದ ಒಂದು ಅಣತಿಯಂತೆ ನೀವು ಕೆಲಸ ಮಾಡ್ತಾಯಿದ್ದೀರಿ ಅಂತ ಕಾಣ್ತದೆ. ಭಾಳಷ್ಟು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ದೆಹಲಿಯಲ್ಲೂ ಸಹ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರನೂ ಅಸ್ಥಿರಗೊಳಿಸೋಂಥ ಪ್ರಯತ್ನ ಅಲ್ಲಿನ ರಾಜ್ಯಪಾಲರು ಸಹ ಮಾಡ್ತಾ ಇದ್ದಾರೆ. ಅವರು ಜೈಲಿಗೆ ಹೋಗೋಂಥ ಕೆಲಸನ ಆಗಿದೆ. ಇಲ್ಲೂ ಸಹ ಸಿದ್ದರಾಮಯ್ಯನವ್ರಿಗೆ ಒಂದು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಅವರ ಸ್ಥಾನದಿಂದ ಇಳಿಸಬೇಕು. ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಅದಕ್ಕೆ ಈ ರಾಜ್ಯದ ಮನ್ನಣೆ ಸಿಗ್ತಾ ಇದೆ, ಇದು ನಮ್ಮ ಕಷ್ಟ ಆಗ್ಬೋದು ಅಂತೇಳಿ ದುರುದ್ದೇಶ ಇಟ್ಕೊಂಡು ನಿಮ್ಮ ಅಧಿಕಾರನ ಪ್ರತಿಷ್ಠಾಪಿಸ ಮಾಡೋದಕ್ಕೆ ಆಪರೇಷನ್ ಕಮಲದ ಆಲೋಚನೆಗಳನ್ನ ನೀವು ಜನರಲ್ಲಿ, ಶಾಸಕರಲ್ಲಿ ಬಿತ್ತರಿಸೋಂಥದ್ದು, ದೊಡ್ಡ ದೊಡ್ಡ ಮಾತುಗಳು ನೀವು BJP ಮುಖಂಡರು ಮಾತಾಡ್ತಾ ಇರೋಂಥದ್ದು ಎಲ್ಲನೂ ಸಹ ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಸಹ ನೀರು ಅಟ್ಟುವ ರೀತಿ ನೀವು ಪೋಷಣೆ ಮಾಡೋಂಥ ಕೆಲಸನೂ ಸಹ ಗವರ್ನರ್ ಆದಂಥವ್ರು ತಾವು ಸಹ
ಈ ಮೂಢ ವಿಚಾರದಲ್ಲಿ ಮಾಡ್ತಾ ಇರೋಂಥದ್ದು. ನೀವು ನೇರವಾಗಿ BJP JDS ಒಬ್ಬ ಕಾರ್ಯಕರ್ತನಂತೆ ಕೆಲಸ ಮಾಡ್ತಾ ಇರೋದು ನಮಗೆ ಕಾಣ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ನಿಮ್ಮಂಥ ರಾಜ್ಯಪಾಲರು ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಒಂದು ಸಂವಿಧಾನದ ಮೇಲೆ ಗೌರವ ಇದ್ದು ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತಗೊಂಡೋಗಂಥ ರಾಜ್ಯಪಾಲರು ಈ ರಾಜ್ಯಕ್ಕೆ ಬೇಕು. ಅಂಥ ರಾಜ್ಯಪಾಲರನ್ನ ಈ ರಾಜ್ಯಕ್ಕೆ ನಿಯೋಜನೆ ಮಾಡಬೇಕು. ಈಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ವಜಾಗೊಳಿಸಿ ಮಾನ್ಯ ರಾಷ್ಟ್ರಪತಿಗಳು ನಮ್ಮ ಈ ಒಂದು ಮನವಿನ ಪುರಸ್ಕರಿಸಬೇಕು ಅಂತೇಳಿ ನೋಡಿ. ಕಳೆದ 5 ವರ್ಷವೂ ಸಹ ಸಂಪೂರ್ಣವಾದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಒಂದು ಪಾರದರ್ಶಕ ಒಂದು ಆಡಳಿತನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿರೋಂಥದ್ದು. ಈ ಬಾರಿ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತದ 136 ಸ್ಥಾನಗಳ ಶಾಸಕರನ್ನ ಗೆಲ್ಲಿಸಿ ಜನ ಅವಕಾಶ ಮಾಡಿಕೊಟ್ಟು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋಂಥದ್ದು. 1.5 ವರ್ಷ ಆದರೂ ಸಹ ಯಾವುದೇ ಹಗರಣಗಳಿಲ್ಲದೆ ಸ್ನೇಹಿಯಾದಂಥ ಒಂದು ವಾತಾವರಣನ ಈ ರಾಜ್ಯದಲ್ಲಿ ಅವರು ಕೊಡ್ತಾ ಇರೋಂಥದ್ದನ್ನು BJPಗರಿಗೆ JDSನವ್ರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅವರ ಒಂದು ಏನು ಅಧಿಕಾರದಿಂದ ಇಳಿಸಬೇಕು, ನಾವೇನಾದರೂ ಮಾಡಿ ಸಿದ್ದರಾಮಯ್ಯನವ್ರಿಗೆ ಚ್ಯುತಿ ಬರೋ ರೀತಿ ಕಪ್ಪು ಚುಕ್ಕೆ ನಾವು ಅವ್ರನ್ನ ತಪ್ಪು ಹುಡುಕಬೇಕು ಅಂಥೇಳಿ ಆ ಮೂಢ ಹಗರಣದಂದು ವಿಚಾರನ ಸುಳ್ಳದು. ಯಾಕಂದರೆ ಇಂದಿನ ಸರ್ಕಾರಗಳಲ್ಲಿ ಅವೆಲ್ಲ ಆಗಿರೋಂಥದ್ದು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ಥರದ ಹಗರಣದಲ್ಲಾಗಲಿ ಇಲ್ಲ ಅದರ ಅಲಾಟ್ಮೆಂಟ್ ಆಗಿರೋಂಥದ್ದಾಗಲಿ ಇಲ್ಲ ಇವರ ಶಿಫಾರಸ್ಸಾಗಲಿ ಏನೂ ಇಲ್ಲದೆ ಇರೋಂಥದ್ದು ಸಹ ನಮಗೆ ಗೊತ್ತಿರೋಂಥದ್ದು. ಹಾಗಾಗಿ ಬೇಕು ಅಂತಲೇ ಇವೆಲ್ಲ ನಡೀತಾ ಇದೆ. ಸಿದ್ದರಾಮಯ್ಯನವ್ರನ್ನ ಸ್ಥಾನದಿಂದ ಇಳಿಸಬೇಕು ಅನ್ನೋಂಥದ್ದೇ ಇವರ ದೊಡ್ಡ ಷಡ್ಯಂತ್ರ ಆಗಿದೆ. ಈ ಷಡ್ಯಂತ್ರಕ್ಕೆ ಎಲ್ಲರೂ ಸಹ ರಾಜ್ಯದ ಮೂಲೆಯಿಂದನೂ ಸಹ ಸಾರ್ವಜನಿಕರು ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ಲಂಥದ್ದಾಗಿದೆ. ಕಾಂಗ್ರೆಸ್ ಪಕ್ಷ ಅವ್ರ ಬೆನ್ನಿಗೆ ನಿಂತಿದೆ. ದೆಹಲಿಯ ವರಿಷ್ಠರು ಸಹ ರಾಜ್ಯ ಸರ್ಕಾರ ಜೊತೆ ಇರೋದ್ರಿಂದ ಅವರಿಗೆ ಒಳ್ಳೆಯದಾಗ್ತದೆ. ನ್ಯಾಯಾಲಯದಲ್ಲೂ ಸಹ ಈ ಗವರ್ನರ್ ಮೇಲೆ ಆ ಪ್ರಾಸಿಕ್ಯೂಷನ್ ಮೇಲೆ ಅದರ ವಿಚಾರವಾಗಿ ಅವರ ಆದೇಶದ ವಿಚಾರವಾಗಿ ಮೊರೆ ಹೋಗಿರೋಂಥದ್ದು ಸಹ ನಮಗೆ ತಾತ್ಕಾಲಿಕವಾಗಿ ಒಂದು ಹಾಗೆ ಸಿಎಂ ಸಿದ್ದರಾಮಯ್ಯನವರ ಏಡಿಗೆ ಸಹಿಸಲಾರದ ಬಿಜೆಪಿ ಜೆಡಿಎಸ್ ನಾಯಕರುಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಸುಳ್ಳನ್ನ ನಿಜ ಎಂದು ಬಿಜೆಪಿ ಜೆಡಿಎಸ್ ನಾಯಕರುಗಳು ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯನವರ ವರ್ಚಸ್ಸು ಮುಂದುವರೆದರೆ ನಮಗೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಎಂದು ಏನಾದರೂ ಮಾಡಿ ಇವರನ್ನ ಕುರ್ಚಿಯಿಂದ ಇಳಿಸಬೇಕು ಎಂದು ಹೋರಾಟ ಮಾಡುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರ ಪರ ಕರ್ನಾಟಕದ ಜನತೆ ಇದ್ದಾರೆ. ಅವರ ಪರ ಮುಂದಿನ ದಿನಗಳಲ್ಲಿ ನ್ಯಾಯ ದೊರಕದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಇದೇ ರೀತಿ ಮುಂದುವರೆದಿದೆ ಆದರೆ ಮತ್ತೊಮ್ಮೆ ಇವರು ಅಧಿಕಾರಕ್ಕೆ ಬರೋಂಥ ಪ್ರಯತ್ನಗಳು ಈಗ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ಚುನಾವಣೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ನಾವು ಪ್ರಜೆಗಳ ವಿಶ್ವಾಸ ಗಳಿಸ್ಕೊಳ್ಳೋಂಥ ಕೆಲಸನ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಾಮಾಣಿಕವಾದಂಥ ತಪ್ಪನ್ನು ಮಾಡಿದರೆ ಅದನ್ನು ಗುರುಸಿ ನಮ್ಮನ್ನು ಅಧಿಕಾರದಿಂದ ಇಳಿಸಿದ್ರೆ ಅದು ಯಾರೂ ಮಾತಾಡೋದಕ್ಕೆ ಅವಕಾಶನೇ ಇರಲ್ಲ. ಇಲ್ಲಿ ತಪ್ಪೇ ಮಾಡ್ದಿರೋದನ್ನು ತಪ್ಪು ಮಾಡಿದ್ದಾರೆ ಅಂತೇಳಿ ಅವರ ವಿಚಾರನೇ ಇದು. 10 ಸಲ ಸುಳ್ಳನ್ನು 100 ಸಲ ಹೇಳಿ ಅದು ಸತ್ಯ ಆಗ್ಬಿಡ್ತದೆ ಅಂತೇಳಿ ಅವರ ಒಂದು ಪ್ರಯತ್ನ ಅವರ ಘೋಷವಾಕ್ಯಗಳಲ್ಲೂ ಹೊಂದಿದೆ. ಅದನ್ನು ಇಲ್ಲಿ ಪ್ರಾಮಾಣಿಕವಾಗಿ ಸುಳ್ಳನ್ನು ನಿಜ ಅಂತ ಹೇಳೋಂಥ ಕೆಲಸ BJPಯವರು ಮಾಡ್ತಾ ಇರೋದ್ರಿಂದ ಅದು ಅವರಿಗೆ ಶ್ರೇಯ ಸಿಗೋದಿಲ್ಲ. ಆಮೇಲೆ ಸಿದ್ದರಾಮಯ್ಯನವರ ವರ್ಚಸ್ಸು ಇದೇ ರೀತಿ ಮುಂದುವರೆದ್ರೆ ನಮಗೆ ಮತ್ತೆ ಭವಿಷ್ಯ ಇರೋದಿಲ್ಲ ಅಂತೇಳಿ ಡೆಲ್ಲಿ ವರಿಷ್ಠರಿಗೂ ಅರ್ಥ ಇದೆ, ಇಲ್ಲಿನ ವರಿಷ್ಠರಿಗೂ ಅರ್ಥ ಇದೆ. ಹಾಗಾಗಿ ಏನಾದರೂ ಮಾಡಿ ಅವ್ರನ್ನ ಕುರ್ಚಿಯಿಂದ ಇಳಿಸಬೇಕು, ಮುಖ್ಯಮಂತ್ರಿ ಹುದ್ದೆಯನ್ನು ಇವರು ತ್ಯಜಿಸಂಗೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಅವರ ಹೋರಾಟನ ಅವರು ಮಾಡ್ತಾ ಇದ್ದಾರೆ. ಸರ್ ಖಂಡಿತವಾಗಲೂ ಇದು ಪ್ರಾರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಹೆಚ್ಚು ನ್ಯಾಯಾಲಯದಲ್ಲಿ ಹೋರಾಟ ಆಗೋಂಥದ್ದು. ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಮುಖ್ಯಮಂತ್ರಿಗಳ ಬೆನ್ನಿಗೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳು ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಸಹ ಅವರು ಬೆನ್ನಿಗೆ ನಿಂತ್ಕೊಳ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ. ಈ ವೇಳೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ರಹ್ಮಣಿ, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಗುಡಿಹಳ್ಳಿ ಚಂದ್ರು, ಹಿತ್ತಲಹಳ್ಳಿ ಸುರೇಶ್, ಬಸ್ ಮಂಜುನಾಥ್, ಗೌಡನಹಳ್ಳಿ ಮಂಜುನಾಥ್, ಸಾದಿಕ್ ಪಾಷಾ, ಬೂದಾಳ ವರದರಾಜು, ಕುಂದಲ ಕುರ್ಕಿ, ಮುನಿರೆಡ್ಡಿ, ರಮೇಶ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಭಾಗವಹಿಸಿದ್ರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯದ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಪಡೆ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧವಾಗಿದ್ದು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಕುತಂತ್ರದ ಆಟ ನಡೆಯುವುದಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಟಾಂಗ್ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಆರೋಪದ ತನಿಖೆಗೆ ಪ್ರಾಸಿಕ್ಯೂಷನ್ ವಿಚಾರಣೆ ಅನುಮತಿ ನೀಡಿರುವ ರಾಜ್ಯಪಾಲರ ತೀರ್ಮಾನವನ್ನ ಖಂಡಿಸಿ ಬಾಗೇಪಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಶೀಲ್ದಾರ್ ಕಚೇರಿ ಶಿರಸ್ತೇದಾರ ಮಂಜುನಾಥ್ಗೆ ರಾಜ್ಯಪಾಲರ ವಿರುದ್ಧ ಮನವಿ ಪತ್ರ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಬಡವರ ಸರ್ಕಾರವಾಗಿದ್ದು, ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನ ಸಹಿಸಲಾರದ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಷಡ್ಯಂತ್ರವನ್ನ ಬಿಂಬಿಸುವ ಪಿತೂರಿಯಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಶಾಸಕರು, ಸಚಿವರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಎಂಬುದನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅರಿತುಕೊಳ್ಳಬೇಕಾಗಿದೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನ ಕೇಂದ್ರ ಬಿಜೆಪಿ ಸರ್ಕಾರ ತನ್ನ ಕೈಗೊಂಬೆಯಂತೆ ಆಡಿಸುತ್ತಿದೆ. ರಾಜ್ಯಪಾಲರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವ ಕೆಲಸಕ್ಕೆ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಮುಂದಾಗಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಕ್ಷದ ಪರವಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಬಡವರ ಸರ್ಕಾರ. ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ಇವರ ಪರವಾಗಿ ನಡೀತಾ ಇರತಕ್ಕಂಥ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಏನು ಒಂದು ಈ ಜನಪ್ರಿಯತೆಯನ್ನ ಸಹಿಸಕ್ಕಾಗದೆ ಈ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಬಿಜೆಪಿ ಅವರು ಇಬ್ಬರು ಸೇರಿಕೊಂಡು ಇವತ್ತು ಒಬ್ಬ ಹಿಂದುಳಿದ ವರ್ಗದ ಜನಾಂಗದ ಇವತ್ತು, ಯಾಕಂದ್ರೆ ಕರ್ನಾಟಕದಲ್ಲಿ ಇವತ್ತು ಒಂದು ಹಿಂದುಳಿದ ವರ್ಗದ ಒಬ್ಬ ನಾಯಕ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಸಹಿಸಿಕೊಳ್ಳಕ್ಕಾಗದೆ ಇವತ್ತು ಇಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಸಚಿವರು ಕೂಡ, ಎಲ್ಲ ಶಾಸಕರು, ಇವತ್ತು ಅಸಂಖ್ಯಾತ ಕಾರ್ಯಕರ್ತರು ಕೂಡ ಅವ್ರ ಜೊತೆ ನಾವೆಲ್ಲ ನಿಂತಿದ್ದೀವಿ. ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನ ಕೆಡುವುದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು, ಶಾಸಕರು, ಸಚಿವರು ಯಾರು ಕೂಡ ಬಿಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜೆಸಿಬಿ ಮಂಜುನಾಥ್ ರೆಡ್ಡಿ, ಲಕ್ಷ್ಮೀ ನರಸಿಂಹಪ್ಪ, ಬಿವಿ ವೆಂಕಟರಮಣ, ಎವಿ ಪೂಜಪ್ಪ, ಎ ನಂಜುಂಡಪ್ಪ, ಸೋಮಶೇಖರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44 BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106.
ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನಾ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಸಾಯಿನೇಹ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಸ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬೇಬಿ ರಸ್ತೆ, NH44, ಚಿಕ್ಕಬಳ್ಳಾಪುರ. ಇಂಜಿನ್ ಡಿಕಾರ್ಬನೈಸೇಷನ್ ವೆಚ್ಚದಲ್ಲಿ 50% ಕಡಿತ. ದ್ವಿಚಕ್ರ ವಾಹನಗಳಿಗೆ ಕೇವಲ 499 ರೂಗಳು ಮಾತ್ರ. 4 ಚಕ್ರದ ವಾಹನಗಳಿಗೆ ಕೇವಲ 999 ರೂಗಳು ಮಾತ್ರ. LCV ವೆಹಿಕಲ್ಸ್ಗಳಿಗೆ ಕೇವಲ 1499 ರೂಗಳು ಮಾತ್ರ. ಟ್ರಕ್ ಲಾರಿಗಳಿಗೆ ಕೇವಲ 1999 ರೂಗಳು ಮಾತ್ರ. ಯಾವುದೇ ಕಾರುಗಳಿಗೆ AC ಗ್ಯಾಸ್ ಫಿಲ್ಲಿಂಗ್ ಕೇವಲ 999 ರೂಗಳು ಮಾತ್ರ. ಅಲ್ಲದೆ ಕಾರುಗಳಿಗೆ 4 ಚಕ್ರಗಳನ್ನ ಖರೀದಿಸಿದಲ್ಲಿ ಫಿಟ್ಟಿಂಗ್, ಅಲೈಟ್ಮೆಂಟ್, ಬ್ಯಾಲೆನ್ಸ್ ಫ್ರೀ. ಅತಿ ಕಡಿಮೆ ದರದಲ್ಲಿ ಟೈರ್ಗಳು ದೊರೆಯುತ್ತವೆ, ಇದಕ್ಕೆ ಫಿಟ್ಟಿಂಗ್ ಫ್ರೀ. ಲಾರಿಗಳಿಗೆ ರೀಬಿಲ್ಡ್ ಟೈರ್ 1 ಜೊತೆ ಮಾಡಿಸಿದ್ದಲ್ಲಿ 1 ಫ್ಲಾಪ್ ಉಚಿತ. ಇನ್ನು ನಮ್ಮಲ್ಲಿ ಯಾವುದೇ ವಾಹನಗಳ ಇನ್ಸೂರೆನ್ಸ್ ಮಾಡಿಸಿದ್ದಲ್ಲಿ ಎಮಿಷನ್ ಮತ್ತು ಅಲೈಟ್ಮೆಂಟ್ ಉಚಿತ. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ BE ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, AI ಅಂಡ್ ಮಿಷನ್ ಲರ್ನಿಂಗ್, AI ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್. BSc ವಿಭಾಗ, MBA ಮತ್ತು MTech ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. MBA NIRF ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ IIT, NITಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು 9731292555. ಕುಲಸಚಿವರು 9901653915. ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲಾಗದೆ ಅದೊಂದು ಗ್ರಾಮಕ್ಕೆ ನುಗ್ಗಿದೆ. ಅಂಗಡಿ ಮುಂಗಟ್ಟು ಸೇರಿದಂತೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಘಟನೆಗೆ ನಿರ್ಮಾಣ ಹಂತದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಾರಣ ಎಂದು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಇದು ರಾಷ್ಟ್ರೀಯ ಹೆದ್ದಾರಿ 64 ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈಗೆ ಸಂಪರ್ಕ ಕಲ್ಪಿಸುತ್ತದೆ. ಇನ್ನು ಹೆದ್ದಾರಿಯು ಚಿಕ್ಕಬಳ್ಳಾಪುರ ತಾಲೂಕು ಪೋಷೆಟ್ಟಹಳ್ಳಿ ಗ್ರಾಮದ ಬಳಿ ಹಾದು ಹೋಗುತ್ತದೆ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಧ್ಯೆ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ. ಪೋಷೆಟ್ಟಹಳ್ಳಿ ಗ್ರಾಮದ ಬಳಿ ಹೆದ್ದಾರಿಯ 2 ಬದಿಯಲ್ಲಿ ಮೋರಿಗಳನ್ನು ನಿರ್ಮಿಸಲಾಗಿದೆ. ಆದರೆ ಪೋಷೆಟ್ಟಹಳ್ಳಿ ಗ್ರಾಮದ ನೀರು ಹೆದ್ದಾರಿಯ ಮೋರಿಗೆ ಹೋಗದೆ ಪೋಷೆಟ್ಟಹಳ್ಳಿ ರಸ್ತೆಯಲ್ಲಿ ತುಂಬಿಕೊಂಡ ಕಾರಣ ಕಿರಾಣಿ ಅಂಗಡಿಗಳು, ಹಾರ್ಡ್ವೇರ್, ಬಟ್ಟೆ ಅಂಗಡಿ, ಗೊಬ್ಬರ ಅಂಗಡಿ ಸೇರಿದಂತೆ ಮನೆಗಳಿಗೆ ನುಗ್ಗಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. 10 ಗಂಟೆ ರಾತ್ರಿಯಿಂದ ಎತ್ತೆತ್ತಿ ಒಯ್ದಿದ್ದೀವಿ. ಬಕೆಟ್ಗಳು ಅಲ್ಲೇ ಇದ್ದಾವೆ, ಪಿಟ್ಗಳು ತುಂಬೋಗಿದ್ದಾವೆ. ನಮ್ಗೆ ಯಾರು ಸೌಕರ್ಯ ಮಾಡೋರಿಲ್ಲ. ಎಲ್ಲ ತುಂಬಿ ಭರ್ತಿಯಾಗಿ ಈ ಸ್ಕೂಲ್ ಬುಕ್ಕುಗಳೆಲ್ಲ ಬಟ್ಟೆ ಎಲ್ಲ ನೆಂದೋಗಿದ್ದಾವೆ. ಎಲ್ಲ ಚಪ್ಪಲಿಗಳು ಎಲ್ಲ ಹೊಡ್ಕೊಂಡೋಗಿದ್ದಾವೆ. ನಾವೇನು ಮಾಡೋಕ್ಕಾಗಲ್ಲ. ಬುರ್ಜೆ ಎತ್ತೆತ್ತಿ ಬೆಳಗ್ನಿಂದ ಎತ್ತೆತ್ತಿ ಒಯ್ದಿದ್ದೀವಿ. ನಮಗೇನು ಸೌಕರ್ಯ ಮಾಡ್ತೀರೋ ಮಾಡಿರಿ. ನೋಡಪ್ಪ, ಬಟ್ಟೆ ಎಲ್ಲ ನೆಂದು 4 ಜನ 4 ಜನ ಮೊಮ್ಮಕ್ಕಳಿಬ್ಬರು, ನಾನು, ನನ್ನ ಸೊಸೆ. ಅಷ್ಟೇ ಅಪ್ಪ. ಎಲ್ಲ ರೋಡೆಲ್ಲ ಹೈವೇ ಮಾಡಿದ್ವಿ, ನಮ್ಮ ಎಲ್ಲ ಸ್ಟ್ರೈಕ್ ಮಾಡಿದ್ವಿ, ಗಾಡಿಗಳೆಲ್ಲ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಪಹಲೆ ಪೊಲೀಸ್ ಇಲಾಖೆಯಿಂದ ಬಂದು ಅದನ್ನೆಲ್ಲ ಆ ಥರ ಮಾಡಬಾರ್ದು, ಹೈವೇಯಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು 1 ಅವರ್ ಮಾಡಿ ರಿಲೀಸ್ ಮಾಡಿದ್ದೀವಿ. ಎಲ್ಲ ಜನ ಹೋಗಿದ್ದಾರೆ, ಆಚೆ ಕಡೆ ಹೋದರು. ಮತ್ತೇನು ಅಧಿಕಾರಿಗಳು ಬರ್ತೀವಿ ಅಂತಂದರೆ ನಾವು ಅಧಿಕಾರಿಗಳು ಯಾರು ಬಂದಿಲ್ಲ, ಸ್ಥಳಕ್ಕೆ ಯಾರು ಭೇಟಿ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಅನಾಹುತಗಳಾಗಿ ಎಲ್ಲ ಪರಿಸರ ಅನಾಹುತಗಳಾಗಿ ಎಲ್ಲ ಜನ ಸತ್ತಿದ್ದಾರೆ. ಬಟ್ ಇದೇನಪ್ಪ ಅದೃಷ್ಟ ಅಂತ ನಮ್ಮ ಪಂಚಾಯತಿಯಲ್ಲಿ ಯಾರೂ ಪ್ರಾಣಹಾನಿ ಯಾವುದೂ ಆಗಿಲ್ಲ. ಬಟ್ ಅದರಿಂದ ಅಂಗಡಿಗಳಲ್ಲೇ ನಷ್ಟ ಪರಿಹಾರ ಆಗಿದೆ. ಆ ಪರಿಹಾರ ಯಾರಾಗಲಿ MLA ಆಗಲಿ MP ಆಗಲಿ ನಮಗೆ ಖುದ್ದಾಗಿ ಭೇಟಿ ನೀಡಿ ಅದೇನು ನಷ್ಟ ಪರಿಹಾರ ಕೊಟ್ಟರೆ ನಮ್ಗೆ ಯಾವುದಾದ್ರು ಯಾವುದೇ ಕಾರಣಕ್ಕೂ ನಮ್ಮ ಬಂಡವಾಳ ಯಾರಿಲ್ಲ. ಇಲ್ಲಿ ಎಲ್ಲ ಸಂಘ ಸಮಸ್ಯೆಗಳಿಂದ ಧರ್ಮಸ್ಥಾನ ಸಂಘದಲ್ಲಿ ಸುಮಾರು 5 ಲಕ್ಷ ತಗೊಂಡು ನಾನು ವ್ಯಾಪಾರ ಮಾಡ್ತಾಯಿದ್ದು. ವಾರ ನಾವು 3-4 ಸಾವಿರ ಕಟ್ತಾಯಿದ್ದೀವಿ. ಇವಾಗ ಕಟ್ಟಲೇಬೇಕು, ಮಂಗಳವಾರ ಬಂದರೂ ಕಟ್ಟಲೇಬೇಕು. ಯಾವುದಕ್ಕೂ ನಷ್ಟ ಪರಿಹಾರ ಕೊಡಲ್ಲ ಅವರು. ಅದರಿಂದ ದಯವಿಟ್ಟು ಅದಕ್ಕೆಲ್ಲ ನಮಗೇನೋ ಮನ್ನಾ ಮಾಡಿಸ್ಬೇಕು, ಇಲ್ಲಾಂದರೆ ಕೈಯಿಂದ ಏನಾದರೂ ನಮಗೆ ಅಮ್ಮ ಸಹಾಯ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಸರ್. ಇನ್ನು ನಡು ರಸ್ತೆಯಲ್ಲಿ ಸೊಂಟದವರೆಗೆ ನೀರು ನಿಂತ ಕಾರಣ ನೀರು ಅಂಗಡಿ, ಮುಗ್ಗಟ್ಟು ಸೇರಿದಂತೆ ಮನೆಗಳಿಗೆ ನುಗ್ಗುತ್ತಿದ್ದಂತೆ ಕೊನೆಗೆ ಸಾರ್ವಜನಿಕರೇ JCB ಮೂಲಕ ಹೆದ್ದಾರಿ ಕಾಮಗಾರಿಯ ಮೋರಿ ಕಿತ್ತು ನೀರು ಹರಿಬಿಟ್ಟಿದ್ದಾರೆ. ಇನ್ನು ಬೆಳಗಾಗುತ್ತಿದ್ದಂತೆ ಆಕ್ರೋಶಗೊಂಡ ಸ್ಥಳೀಯರು ಮಳೆಯ ನೀರು ಅಂಗಡಿ, ಮನೆಗಳಿಗೆ ನುಗ್ಗಲು ಹೆದ್ದಾರಿ ಕಾಮಗಾರಿಯ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪಿಸಿ ರಾಷ್ಟ್ರೀಯ ಹೆದ್ದಾರಿ 64 ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಮಯ ಪ್ರಜ್ಞೆಯಿಂದ ರಾತ್ರಿ ಆ ನೀರನ್ನ ಎತ್ ಕಡೆ ಹೋಗ್ಬೇಕು JCB ಅಂತ ಕರೆಸಿ 12 ಗಂಟೆ ರಾತ್ರಿಯಲ್ಲಿ ಇದು ಮಾಡಿರೋದ್ರಿಂದ ನಡೆಯುವಂಥ ಭಾರಿ ಅವಘಡ, ಇಲ್ಲಾಗುವಂಥ ತೊಂದರೆಗಳು ರಾತ್ರಿ ತಪ್ಪಿದೆ. ಇಲ್ದಿದ್ರೆ ಇವತ್ತು ಇಡೀ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲರೂ ತಲೆ ತಗ್ಗಿಸಬೇಕಾಗಿತ್ತು. ರಾತ್ರಿ ಆಗ್ತಾ ಇದ್ದಂಥ ಅವಘಡಕ್ಕೆ ಅದನ್ನು ತಪ್ಪಿಸಿದ್ದಾರೆ ಸಮಯ ಪ್ರಜ್ಞೆಯಿಂದ. ಈಗ ಆಗಿರುವಂಥ ನಷ್ಟಕ್ಕೆ ನಾವು ಬೆಳಗ್ಗೆಯಿಂದ ಕೂಡ ಪರಿಪರಿಯಾಗಿ ಎಲ್ಲ ಅಧಿಕಾರಿಗಳಿಗೂ, ರಾಷ್ಟ್ರೀಯ ಹೆದ್ದಾರಿಯವ್ರಿಗೂ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀವಿ. ಆದರೂ ಕೂಡ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು 1-2 ಬಿಟ್ಟರೆ ಯಾರೂ ಕೂಡ ಬಂದಿಲ್ಲ. ನಾವಿಷ್ಟು 1 ಅವರ್ ನಮಗೂ ಕೂಡ ಸಮಯದ ಜನರ ಬಗ್ಗೆ ಕಾಳಜಿ ಇದೆ. ನಾವು ತೊಂದರೆ ಕೊಡಬೇಕು ಅಂತಿಲ್ಲ. ಆಗಿರುವಂಥ ತೊಂದರೆಯನ್ನು ನಾವು ಕೇಳ್ತಾ ಇದ್ರೆ ಯಾರೂ ಕೂಡ ನಮ್ಮ ಅಹವಾಲನ್ನು ಸ್ವೀಕರಿಸೋದಕ್ಕೆ ಇದುವರೆಗೂ ಕೂಡ ಒಬ್ಬ ಅಧಿಕಾರಿ ಬಂದಿಲ್ಲ. ನಮಗೆ ಬಂದ್ಬಿಟ್ಟು ಒಂದು ಭರವಸೆ ಅನ್ನೋದು ಕೊಟ್ಟಿದ್ದಿದ್ರೆ ನಾವು ಇದಕ್ಕೆ ಮಾಡ್ತಾ ಇರಲಿಲ್ಲ. ಆಗಿರುವಂಥ ನಷ್ಟನ ಕೂಡಲೇ DC ಅವರು, ತಹಶೀಲ್ದಾರರು, ಸಂಬಂಧಪಟ್ಟ MLA ಅವರು ಎಲ್ಲರೂ ಬಂದು MP ಅವರು ಕೂಡ ಬರಬೇಕು. ಬಂದು ನಮಗೆ ಇವತ್ತು ಆಗಿರೋ ನಷ್ಟ ಪರಿಹಾರವನ್ನು ಕೊಡಬೇಕು. ಮತ್ತು ಆಗಿರೋಂಥ ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ರಸ್ತೆ ಹೆದ್ದಾರಿಯ ಕಾಂಟ್ರಾಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡು ಅವರು ಬಂದಿದ್ರು, ಅವ್ರ ಕಡೆಯವ್ರು ಬಂದುಬಿಟ್ಟು ನಮಗೆ ಸಮರ್ಪಕವಾದಂಥ ಉತ್ತರ ಕೊಡಲಿಲ್ಲ. ಈ ಮಟ್ಟಕ್ಕೆ ಕೂಡ ಹೋಗ್ತಾ ಇರಲಿಲ್ಲ. ಹಿರಿಯರೆಲ್ಲರೂ ಹೇಳಿದ್ರು ಈ ಥರ ತೊಂದರೆ ಆಗೋದು ಬೇಡ ಜನಕ್ಕೆ ಅಂತೇಳಿ. ಆದ್ದರಿಂದ ನಾವು ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಕಾಯ್ಕೊಂಡಿದ್ವಿ. ಆದರೆ ಕೂಡ ನಮ್ಮ ಶಾಂತಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳದ ಕಾರಣ ಮಳೆಯ ನೀರು ಅಂಗಡಿ, ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಇನ್ನು ಮುಂದಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಮಗಾರಿ ಪೂರ್ಣಗೊಂಡು ವರ್ಷ ಕಳೆದರೂ ರೆಡ್ಡಿ ಕೆರೆಕಟ್ಟೆ ಬಳಿ ರಸ್ತೆಗೆ ತಡೆಗೋಡೆ ನಿರ್ಮಿಸದ ಕಾರಣ ಒಂದಲ್ಲ ಒಂದು ಅಪಘಾತಗಳು ನಡೆಯುತ್ತಲೇ ಇವೆ. ಇದೀಗ ದ್ವಿಚಕ್ರ ವಾಹನವನ್ನು ಅಪಘಾತದಿಂದ ತಪ್ಪಿಸಲು ಹೋಗಿ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದು ಕೆರೆಗೆ ಬಿದ್ದ ಘಟನೆ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಮಸ್ವಾಮಿಪಲ್ಲಿ ಸಮೀಪದಲ್ಲಿರುವ ರೆಡ್ಡಿಕೆರೆ ಕಟ್ಟೆ ಬಳಿ ರಸ್ತೆ ಅಪಘಾತ ಸಂಭವಿಸಿದ್ದು, ಟ್ರ್ಯಾಕ್ಟರ್ ಪಲ್ಟಿಯಾಗಿ ಕೆರೆಗೆ ಬಿದ್ದಿರುವ ಘಟನೆ ನಡೆದಿದೆ. ಅಡ್ಡಾದಿಡ್ಡಿ ವಾಹನ ಚಲಾಯಿಸಿಕೊಂಡು ಅತಿ ವೇಗವಾಗಿ ಬರುತ್ತಿದ್ದ ದ್ವಿಚಕ್ರ ವಾಹನ ಸವಾರನಿಗೆ ಅಪಘಾತ ಆಗದಂತೆ ತಪ್ಪಿಸುವ ಸಮಯದಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿರುವ ಟ್ರ್ಯಾಕ್ಟರ್ ಅನ್ನು JCB ಯಂತ್ರದ ಮೂಲಕ ಹೊರತೆಗೆದ ಪ್ರಸಂಗ ನಡೆಯಿತು.
ಬೇರೆ ಇಂಜನ್ ఇంకో గాడి ಪಟ್ಟಣದ ಗೂಳೂರು ರಸ್ತೆ ಮಾರ್ಗದಲ್ಲಿರುವ ರೆಡ್ಡಿಕೆರೆ ರಸ್ತೆಯನ್ನ ಮೇಲ್ದರ್ಜೆಗೇರಿಸಿ ರಸ್ತೆಯನ್ನ ನಿರ್ಮಿಸಿದರು. ರಸ್ತೆ ಕಾಮಗಾರಿ ಪೂರ್ಣಗೊಂಡು ಸರಿಸುಮಾರು 1 ವರ್ಷ ಕಳೆದರೂ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೆರೆಕಟ್ಟೆಯ ಮೇಲೆ ಹಾದು ಹೋಗಿರುವ ರಸ್ತೆಗೆ ತಡೆಗೋಡೆಗಳನ್ನು ನಿರ್ಮಿಸದೆ ನಿರ್ಲಕ್ಷ್ಯ ತೋರಿರುವ ಪರಿಣಾಮ ಕಳೆದ 1 ವರ್ಷದಲ್ಲಿ 13ಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿ ಕೆಲವರು ಸಾವನ್ನಪ್ಪಿರುವ ಘಟನೆಯೂ ನಡೆದಿದೆ. ಈ ಸಂಬಂಧ ರೆಡ್ಡಿಕೆರೆ ಕಟ್ಟೆ ರಸ್ತೆಗೆ ತಡೆಗೋಡೆಗಳನ್ನು ನಿರ್ಮಿಸಿಕೊಡುವಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಸರ್. ಜೀವಗಳು ಹೋದ್ಮೇಲೆ ನೀವು ಅನುದಾನ ಅಂದ್ಕೊಂಡ್ರೆ ಜೀವಗಳು ಹೋಗ್ತವೆ. ಇದಕ್ಕೆ ಹೊಣೆಗಾರ ಯಾರಾಗ್ತಾರೆ ಸರ್? ಈಗ ನಾನು ಇವರಿಗೆ ಪೊಲೀಸ್ ಇಲಾಖೆ ಅವರಿಗೆ ನಾನು ಮಾಹಿತಿ ತಲುಪಿಸಿದ್ದೀನಿ. ಅವರು ನೋಡಪ್ಪ ನಾವು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ನಾನು ಕಳಿಸ್ತೀವಿ ಅಂತ ಕಳಿಸಿದ್ದಾರೆ. ಆದರೆ ತಡೆಗೋಡೆ ಇಲ್ಲದ ಕಾರಣ ಟ್ರಾಫಿಕ್ ಜಾಮ್ ಆಗಿದೆ. ಜೀವಗಳು ಹೋದ್ರೆ ಇದಕ್ಕೆ ಹೊಣೆಗಾರ ಯಾರಾಗ್ತಾರೆ? ಸರ್ ರಸ್ತೆ ಆಗಿ ಸುಮಾರು 1 ವರ್ಷ ಆಗಿದೆ. ಆದರೆ ಅಷ್ಟು ದಿವಸ ಆದರೂ ಕೂಡ ನೀವು ತಡೆಗೋಡೆ ಹಾಕಲಿಲ್ಲ ಅಂದರೆ ಇದಕ್ಕೆ ಯಾರನ್ನು ಕೇಳಬೇಕು ನಾವು? ಈಗ ಅಧಿಕಾರಿಗಳು ನೀವೇ ಅಲ್ವಾ? PW ಅಧಿಕಾರಿಗಳು ನೀವೇ ಅಲ್ವಾ? ಆದರೂ ಕೂಡ ನೀವು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಸರ್? ಜೀವಗಳು ಹೋದ ಮೇಲೆ ನೀವು ನಿರ್ಲಕ್ಷ್ಯ ಇಲ್ಲ ಅಂದ್ರೆ ಯಾರು ಸರ್ ಹೊಣೆ ಆಗ್ತಾರೆ? ಈಗ ಟ್ರಾಕ್ಟರ್ ಕೆಲೆ ಒಳಗಡೆ ಬಿದ್ದಿದೆ, ಡ್ರೈವರ್ಗೆ ಏನಾದರೂ ಅನಾಹುತ ಆಗಿದ್ದರೆ ಯಾರು ಹೊಣೆ ಆಗ್ತಾ ಇದ್ರು? ಬಾಗೇಪಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಸಂಚಾರಕ್ಕೆ ತೊಂದರೆ ಆಗದಂತೆ ಎಚ್ಚರ ವಹಿಸಿದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ನಿರ್ಮಾಣ ಹಂತದಲ್ಲಿರುವ ಮನೆ ಗೋಡೆ ಕುಸಿದು ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ನಿರ್ಮಾಣ ಹಂತದಲ್ಲಿರುವ ಮನೆಯ ಗೋಡೆ ಕುಸಿದು ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಡಿಗವಾರಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಬೆಳಗಿನ ಜಾವ ನಡೆದಿದೆ. ಗಡಿಗವಾರಹಳ್ಳಿ ಗ್ರಾಮದಲ್ಲಿ ಕೃಷ್ಣಮೂರ್ತಿ ಅವರ ಧರ್ಮಪತ್ನಿ ಆದಿಲಕ್ಷ್ಮಮ್ಮ ಸಮೀಪವಿರುವ ದೇಶವಾರಪಲ್ಲಿ ರಸ್ತೆಯಲ್ಲಿ ಮನೆ ನಿರ್ಮಾಣ ಕೆಲಸ ಮಾಡಿಸುತ್ತಿದ್ದರು. ಕಳೆದ ರಾತ್ರಿ ಗ್ರಾಮದಲ್ಲಿ ಮಳೆಯಾದ ಪರಿಣಾಮ ಮಂಗಳವಾರ ಬೆಳಿಗ್ಗೆ ಗಂಡ ಹೆಂಡತಿ ಇಬ್ಬರೂ ನಿರ್ಮಾಣ ಹಂತದಲ್ಲಿರುವ ಮನೆಯನ್ನು ನೋಡಲು ಹೋದಾಗ ಗೋಡೆ ಕುಸಿದು ಬಿದ್ದ ಕಾರಣ ಗಂಡ ಹೆಂಡತಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಅವರನ್ನು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಥಮ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಮುನಿರಾಜು, ಗ್ರಾಮ ಆಡಳಿತಾಧಿಕಾರಿ ಸಂಜಯ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ
10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ.
2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಡಿ ದೇವರಾಜ್ ಅರಸೂರವರು ರಾಜ್ಯದಲ್ಲಿ ಮೊದಲ ಬಾರಿಗೆ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಇಡೀ ರಾಜ್ಯಕ್ಕೆ ಮಾದರಿ ಮುಖ್ಯಮಂತ್ರಿಯಾಗಿದ್ದರು ಎಂದು ಬಿಇಒ ಕೆವಿ ಶ್ರೀನಿವಾಸ ಮೂರ್ತಿ ತಿಳಿಸಿದರು. ಮೊದಲಿಂದ ಕೊಡ್ತಾ ಬಂದಿದ್ದಾರೆ. ಒಂದು ತುಳಿತಕ್ಕಾಗಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನ ಮೇಲೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಮಿನಿ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ದಿವಂಗತ ಡಿ ದೇವರಾಜ್ ಅರಸೂರವರ 109ನೇ ಜನ್ಮದಿನಾಚರಣೆ ಮತ್ತು ಬ್ರಹ್ಮರ್ಷಿ ನಾರಾಯಣ ಗುರೂಜಿರವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಬಿಇಒ ಕೆವಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಈ ನಾಡಿನ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜ್ ಅರಸೂರವರಾಗಿದ್ದರು. ಭೂ ಸುಧಾರಣೆ, ಶಿಕ್ಷಣ, ಮಲ ಹೊರುವ ಕಾರ್ಯದ ವಿರುದ್ಧ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದರು. ರಾಜ್ಯದಲ್ಲಿ ಮೊದಲ ಬಾರಿಗೆ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಇಡೀ ರಾಜ್ಯಕ್ಕೆ ಮಾದರಿ ಮುಖ್ಯಮಂತ್ರಿಯಾಗಿದ್ದರು. ಇವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಎಲ್ಲಾ ವರ್ಗದ ಜನತೆಯ ನಾಯಕರಾಗಿದ್ದರು. ಇವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಬಹುಶಃ ಇವತ್ತು 2 ಜಯಂತಿಗಳು ಈ ವೇದಿಕೆಯಲ್ಲಿ ನಡೀತಾ ಇದ್ದಾವೆ. ಬ್ರಹ್ಮರ್ಷಿ ನಾರಾಯಣ ಗುರು ಅವರು ತತ್ವಜ್ಞಾನಿಗಳು, ಸಾಮಾಜಿಕ ಸುಧಾರಕರು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ, ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡಿದಂಥವ್ರು ಮಹಾನ್ ತತ್ವಜ್ಞಾನಿ. ಇದು ಒಂದು ಮುಖ. ಬಹುಶಃ ಅವರು ಒಂದು ರೋಲ್ ಅವ್ರು ಮಾಡಿದ್ರೆ, ಎರಡನೇದಾಗಿ ನಮ್ಮ ದೇವರಾಜ ಅರಸು ಸಾಹೇಬ್ ಪ್ರಥಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಕಂಡ ಧೀಮಂತ ರಾಜಕಾರಣಿ, ಸಮಾಜದ ಏಳಿಗೆಗಾಗಿ ಸಾಕಷ್ಟು ಚಿಂತನೆಯನ್ನು ಮಾಡಿದಂಥವರು, ಏನು ತತ್ವಜ್ಞಾನಿಗಳು, ಸಾಮಾಜಿಕ ಸುಧಾರಕರು, ಏನೆಲ್ಲ ಸಮಾಜದ ಅಭಿವೃದ್ಧಿಗಾಗಿ ಸಲಹೆ ಸೂಚನೆಗಳನ್ನು ಮೊದಲಿಂದ ಕೊಡ್ತಾ ಬಂದಿದ್ದಾರೆ. ಒಂದು ತುಳಿತಕ್ಕಾಗಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನ ಮೇಲೆತ್ತಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನು, ಸಲಹೆಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದರು. ಅವನ್ನೆಲ್ಲವನ್ನು ಸಹ ಕ್ರೋಢೀಕರಣ ಮಾಡಿ ಅದು ಅನುಷ್ಠಾನ ಮಾಡಬೇಕು ಅಂತಂದರೆ ಇವತ್ತು ಶಾಸಕಾಂಗ ಭಾಳ ಮುಖ್ಯ. ಆ ರೋಲನ್ನು ಮಾಡಿದಂಥವರು ದೇವರಾಜ ಅರಸರವರು. ನಗರಸಭೆ ಪೌರಾಯುಕ್ತ ಡಿಎಂ ಗೀತಾ ಮಾತನಾಡಿ, ಎಲ್ಲಾ ವರ್ಗದ ಅಭಿವೃದ್ಧಿಗಾಗಿ ಶ್ರಮಿಸಿದ ನಾಯಕರಾಗಿರುವ ದೇವರಾಜ್ ಅರಸೂರವರ ಆದರ್ಶ ಗುಣಗಳು ಸರ್ವಕಾಲಕ್ಕೂ ಶಾಶ್ವತವಾಗಿ ಉಳಿಯುವಂತಾಗಿದೆ. ಸಮಾಜದ ಸಂವಿಧಾನದ ಆಶಯಗಳಂತೆ ಎಲ್ಲರೂ ಸಮಾನವಾಗಿ ಬದುಕಿ ಬಾಳಲು ಅವರ ಆದರ್ಶಗಳೇ ಸ್ಫೂರ್ತಿಯಾಗಿವೆ ಎಂದು ಹೇಳಿದರು. ಹಿಂದುಳಿದ ವರ್ಗಗಳನ್ನ ಮೇಲೆತ್ತಬೇಕು ಅಂತ ಅಂದ್ರೆ ಕೆಲವರು ಏನಾಗ್ಬಿಡ್ತಾರೆ ಅಂತಂದ್ರೆ, ಬಡವರಾಗಿ ಹುಟ್ಟಿದಂತರ್ನ ಅಥವಾ ಸಮಾಜದಲ್ಲಿ ಹಿಂದುಳಿದವರು ಶಿಕ್ಷಣ, ಆರೋಗ್ಯ ವ್ಯವಸ್ಥೆಯಲ್ಲಿ ಅವರನ್ನ ಒಂದು ಮೇಲ್ದರ್ಜೆಗೆ ತರಬೇಕು ಅಂತಂದ್ರೆ ಎಲ್ಲ ಒಂದು ಸಮಾಜ ಸುಧಾರಕರಿಂದ ಮಾತ್ರ ಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಅವರ ಅವಧಿಯಲ್ಲಿ ಅನೇಕ ಸಾಮಾಜಿಕ ಸುಧಾರಣಾ ಕಾರ್ಯಕ್ರಮಗಳನ್ನ, ಭೂ ಸುಧಾರಣೆ ಅಂತಲೇ ನಮ್ಗೆ ನೆನಪಾಗೋದು ದೇವರಾಜ ಅರಸೂರು. ಈಗೇನು ಹಾಸ್ಟೆಲ್ಗಳಲ್ಲಿ ಸಾವಿರಾರು ಜನರು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ನಾವು ಸಹ ಹಾಸ್ಟೆಲ್ ವಿದ್ಯಾರ್ಥಿ, ಹಾಸ್ಟೆಲಲ್ಲಿ ಓದಿ ಇವತ್ತು ಒಂದು KAS ಪಾಸಾಗಿ ಒಂದು ಇಲ್ಲಿ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇಂತಹ ಒಂದು ಸಮಾಜದ ಮುಖಂಡರು ಮಾಡಿರ್ತಕ್ಕಂಥ ಸಾಧನೆಗಳು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವನಜಾಕ್ಷಿ, ಗ್ರೇಡ್ 2 ತಹಶೀಲ್ದಾರ್ ಆಶಾ, ಸಿಡಿಪಿಒ ಕೆ ರವಿ,
PREW AEE ರಘುಮೂರ್ತಿ, THO ಡಾಕ್ಟರ್ ಚಂದ್ರಮೋಹನ್, ಮುಖಂಡರಾದ MN ರಾಧಾಕೃಷ್ಣ, GD ಶಿವಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತಾಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ 109ನೇ ಜನ್ಮದಿನವನ್ನು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿ, ಡಿ. ದೇವರಾಜ್ ಅರಸು ಅವರು ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು. ಸತತ 10 ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದ ಅರಸ್ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆ. ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿಮಂಡಲವನ್ನು ರಚಿಸಿದರು. ಉಳುವವನಿಗೆ ಭೂಮಿ, ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಗುತ್ತಿದೆ. ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸದಿದ್ದರೆ ಈವರೆಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದರು. ಸುಮಾರು 1 ವರ್ಷದ ಹಿಂದೆ ಇದೇ ರೀತಿ ಒಂದು ಜನ್ಮದಿನಾಚರಣೆಯನ್ನು ಇದೇ ರೀತಿ ಮಾಡಿದಾಗ ನಾನು ಹೇಳಿದ್ದೆ, ಇಡೀ ದೇಶಕ್ಕೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಆದರೆ ನಮ್ಮ ರಾಜ್ಯಕ್ಕೆ ದೇವರಾಜ್ ಅರಸು ಅವರು. ಯಾಕೆ ನೀನು ಈ ರೀತಿಯಾದಂಥ ಒಂದು ಕಂಪ್ಯಾರಿಸನ್ ಮಾಡಿದೆ ಅಂದರೆ, ಏನು ನಮ್ಮ ಬ್ರಿಟಿಷ್ ಪೂರ್ವ ಕಾಲದಿಂದಲೂ ನಮ್ಮಲ್ಲಿ ಏನು ದಾಸ್ಯತನ ಇತ್ತು, ಗುಲಾಮಗಿರಿ, ಬೇರೆ ಬೇರೆ ರೂಪದಲ್ಲಿದ್ದಂತಹ ಒಂದು ದಾಸ್ಯತನವನ್ನು ಹೋಗಲಾಡಿಸೋದಕ್ಕೋಸ್ಕರ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ಜನರು, ಎಲ್ಲ ನಾಗರಿಕರು ಒಂದೇ ಒಂದು ಅಸಮಾಧಾನ, ಒಂದೇ ಒಂದು ಸಮಾನತೆಯನ್ನು ಬೆಳೆಸೋದಕ್ಕೋಸ್ಕರ ಏನು ಅಂಬೇಡ್ಕರ್ ಅವರು ಪ್ರಯತ್ನ ಪಟ್ಟು ನಮಗೋಸ್ಕರ ನಮ್ಮ ಸಂವಿಧಾನವನ್ನು ರಚಿಸಿ ಎಲ್ಲರಿಗೂ ಕೂಡ ಒಂದು ರಿಸರ್ವೇಷನ್ ಕ್ರಿಯೇಟ್ ಮಾಡಿದ್ರು. ಅದೇ ರೀತಿ ದೇವರಾಜ ಅರಸು ಇಲ್ಲಿ ಕೇವಲ ಕೆಲವು ಸ್ಥಳಗಳಲ್ಲಿ ಹಿಂದುಳಿದಿಲ್ಲ ಜನ, ತುಂಬಾ ಸ್ಥಳಗಳಲ್ಲಿ ಎಕನಾಮಿಕಲಿ, ಪೊಲಿಟಿಕಲಿ ಒಂದು ಹಿಂದುಳಿದಿದ್ದಾರೆ. ಅಂತ ಜನರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಷನ್ ಅನ್ನು ತಂದು ಸಮಾನತೆಯನ್ನು ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ನಾವೇನು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಪೌರಾಯುಕ್ತರಾದ ಚಲಪತಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಮುನಿರೆಡ್ಡಿ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರಾತ್ರಿ ಇಡೀ ಧಾರಾಕಾರ ಮಳೆ, ರಾಜಕಾಲುವೆ ಒತ್ತುವರಿಯಿಂದ ಜಲ ದಿಗ್ಬಂಧನವಾದ ತೋಟಗಳು, ಲಕ್ಷಾಂತರ ರೂಪಾಯಿ ಬೆಳೆ ನಾಶ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಪ್ರಾಸಿಕ್ಯೂಷನ್ ವಿಚಾರ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ, ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಆಕ್ರೋಶ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಆರೋಪ, ಬಿಜೆಪಿ ಜೆಡಿಎಸ್ ಕುತಂತ್ರ ನಡೆಯೋದಿಲ್ಲ, ಟಾಂಗ್ ನೀಡಿದ ಎಚ್ಎಸ್ ನರೇಂದ್ರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.